ರಾಜ್ಯದ ಅರಣ್ಯ ಮಂತ್ರಿ, ಪರಿಸರ ಖಾತೆ ಸಚಿವರು ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆಗೆ ಒಂದು ಪರಿಹಾರವಾಗಿ ಭದ್ರಾ ಅಭಯಾರಣ್ಯದಲ್ಲಿ ಒಂದು ಆನೆಧಾಮವನ್ನು ಸ್ಥಾಪನೆ ಮಾಡುವುದಾಗಿ ಹೇಳಿರುವುದನ್ನು ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಪರಿಸರವಾದಿ ಹೆಮ್ಮಿಗೆ ಮೋಹನ್ ಸ್ವಾಗತಿಸಿದ್ದಾರೆ. ವಿಶ್ವಪಥದೊಂದಿಗೆ ಮಾತನಾಡಿದ ಅವರು, ಅರಣ್ಯ ಸಚಿವರು ಈ ವಿಚಾರವಾಗಿ ಗಂಭೀರವಾಗಿದ್ದರೆ ಶ್ರೀಲಂಕಾದಲ್ಲಿ ಮಾಡಿರುವಂತಹ ಅರಣ್ಯ ಧಾಮಗಳಿಗೆ ಒಂದು ನಿಯೋಗವನ್ನು ಕರೆದುಕೊಂಡು ಹೋಗಬೇಕು. ಸಚಿವರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ, ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ಬೆಳೆಗಾರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಈ ತಂಡದಲ್ಲಿ ಇರಬೇಕು ಮತ್ತು ಆನೆಗಳನ್ನು ಹಿಡಿದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇರೆ ಕಡೆ ಸಾಗಿಸಬೇಕೆಂದರೆ ಕಾನೂನಿನಲ್ಲಿ ಅವಕಾಶ ಇದೆಯೇ ಎಂಬುದನ್ನು ಪರಿಶೀಲಿಸಬೇಕು. ಈ ಬಗ್ಗೆ ಚರ್ಚಿಸಲಿಕ್ಕೆ ಉನ್ನತ ಮಟ್ಟದ ಸಭೆಯನ್ನು ಸಚಿವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಕರೆದು ಸಾಧ್ಯವಾದರೆ ಈ ಸಭೆಗೆ ಮುಖ್ಯಮಂತ್ರಿ ಅವರನ್ನು ಆಹ್ವಾನಿಸಿ ಈ ಯೋಜನೆ ಮಾಡುವುದಾದರೆ ವಿವರವಾದ ಅಧ್ಯಯನ ಮಾಡಬೇಕಾಗುತ್ತದೆ. ಆನೆಗಳಿಗೆ ಆಹಾರ ಒದಗಿಸಬೇಕಾಗುತ್ತದೆ. ಸಾಧ್ಯವಾದರೆ ಹರಿಯುವ ನೀರು ಇರಬೇಕು. ಆರೋಗ್ಯ ರಕ್ಷಣೆಗೆ ಸ್ನಾನದ ಸೌಲಭ್ಯ ಬೇಕಾಗುತ್ತದೆ. ಮಾವುತರಿಗೆ ಉಳಿಯಲು ವ್ಯವಸ್ಥೆ ಬೇಕಾಗುತ್ತದೆ. ಅಪಾರವಾದ ಹಣ ಬೇಕಾಗುತ್ತದೆ. ಕಂಪನಿಗಳ CSR ಫಂಡ್ ಬಳಸಬೇಕಾಗುತ್ತದೆ. ಹಾಗೆ ನೋಡಿದರೆ ಆಲೂರು ತಾಲೂಕಿನ ನಾಗವಾರ ಶಿಬಿರ ಮಾಡುವುದಕ್ಕೆ ಒಳ್ಳೆಯ ತಾಣವಾಗಿತ್ತು. ಮುಂದೆ ಪ್ರವಾಸಿ ತಾಣವಾಗಿ ಕೂಡ ಮಾಡಬಹುದು. ಪ್ರವಾಸಿಗರಿಂದ ಆದಾಯ ಕಲೆಕ್ಟ್ ಮಾಡಿ ನಿರ್ವಹಣೆಗೆ ಬಳಸಬಹುದು. ನಿಜವಾಗ್ಲೂ ಗಂಭೀರವಾಗಿದ್ದರೆ ಸಚಿವರು 2 ವರ್ಷದಲ್ಲಿ ಪೂರ್ಣಗೊಳಿಸಬೇಕು. ಸರ್ಕಾರ ಬದಲಾದಾಗ ಅದರ ಯೋಜನೆ ಮುಂದುವರಿಸಿಕೊಂಡು ಕಾಲಮಿತಿಯಲ್ಲಿ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಬೇಕು. ಆನೆಧಾಮ ಮಾಡೋದೇ ಆದರೆ ಬೇರೆ ಕಡೆ ಸೋಲಾರ್ ಬೇಲಿ ಮತ್ತು ರೈಲ್ವೆ ಹಳಿಗಳನ್ನು ಬಳಸಿ ಬ್ಯಾರಿಕೇಡರ್ ಮಾಡುವುದನ್ನು ನಿಲ್ಲಿಸಬೇಕೆಂದು ಗೊದ್ದು ಉಮೇಶ್ ರವರು ಹೇಳಿದ್ದಾರೆ. ಇದರ ದುಡ್ಡನ್ನು ಆ ಯೋಜನೆಗೆ ಬಳಸಬಹುದು. 2,000 ಎಕರೆ ಮಾಡೋದೇ ಆದರೆ ಅಪಾರವಾದ ಹಣ ಬೇಕಾಗುತ್ತದೆ. ಇದರೊಂದಿಗೆ ಸಕಲೇಶಪುರದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ HM ವಿಶ್ವನಾಥ್ ರವರು ಹಾಗೂ ರಾಧಮ್ಮ ಜನಸ್ಪಂದನ ಟ್ರಸ್ಟ್ನ ಹೇಮಂತ್ ಕುಮಾರ್ ಅವರು ವಿಶ್ವಪಥ ಟಿವಿಯೊಂದಿಗೆ ಕಾಡಾನೆ ಸಮಸ್ಯೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಈ ರೀತಿ ಹಂಚಿಕೊಂಡಿದ್ದಾರೆ. ನಮಸ್ಕಾರ, ನಾನು ವಿಶ್ವನಾಥ್ XMLA. ನಾನು ಮೂಲತಃ ಮಲೆನಾಡಿನವರು. ಮಲೆನಾಡಿನ ಪರಿಸರ ಜೊತೆ ಬದುಕಿರೋರು ಮತ್ತು ಬೆಳೆದಿರೋರು. ಪ್ರಾಣಿ ಮತ್ತು ಮಾನವ ಸಂಬಂಧ ಇಟ್ಕೊಂಡಂಥ ಜನರ ಪೈಕಿ ನಾನು ಒಬ್ಬ. ನನ್ನ ಊರಿನ ಪಕ್ಕದಲ್ಲೇ ಪಶ್ಚಿಮ ಘಟ್ಟ ಬರುತ್ತೆ. ತಮಗೆ ಗೊತ್ತಿದೆ, ಪಶ್ಚಿಮ ಘಟ್ಟ ಭಾರಿ ವಿಶಾಲವಾದಂಥ ವ್ಯಾಪ್ತಿ ಇದೆ. ಅದಕ್ಕೆ ನನ್ನ ತಾಲೂಕಿನಲ್ಲಿ ಬೆಸ್ಟ್ ಫಾರೆಸ್ಟ್ ಅಂತ ಅಂದರೆ ಬಿಸ್ಲೆ, ಕಬ್ಬಿನಾಲೆ ಇದೆ, ಮಣಿಬಿತ್ತಿ ಇದೆ, ನಾಯಿ ಬೆಟ್ಟ ಇದೆ. ಸೊ ಹಾಗೆ ಆಚೆ ಕಡೆ ಹೋಗ್ಬಿಟ್ರೆ ನಿಮಗೆ ಪುಷ್ಪಗಿರಿ ಇದೆ. ನಿಮಗೆ ಕೊಡಗಿನ ಕೊನೆಯ ಭಾಗ ವಿರಾಜಪೇಟೆಯಿಂದ ಕರ್ನಾಟಕದ್ದು ಹೇಳಬೇಕು ಅಂದರೆ ಬಂಡೀಪುರದಿಂದ ಹಿಡ್ಕೊಂಡ್ರೆ ಈ ಭಾಗ ಶಿವಮೊಗ್ಗ, ದಾಂಡೇಲಿ ತನಕ ಈ ಪಶ್ಚಿಮ ಘಟ್ಟ ಹಬ್ಬಿದೆ. ಇಲ್ಲಿ ಒಂದು ಬಹು ಮುಖ್ಯವಾದ ರೈತರು ಮತ್ತು ಪ್ರಾಣಿಗಳ ಮಧ್ಯೆ ಸಂಘರ್ಷ ಭಾರಿ ವರ್ಷಗಳಿಂದ ಇದೆ. ಆದರೆ ಇತ್ತೀಚೆಗೆ ಅದು ಭಾರಿ ಉಲ್ಬಣ ಆಗಿಬಿಟ್ಟಿದೆ. ವಿಶೇಷವಾಗಿ ಆನೆ ಮತ್ತು ಮಾನವ ಸಂಘರ್ಷದ ವಿಚಾರಕ್ಕೆ ಬಂದರೆ ಅದಕ್ಕೊಂದು ದೊಡ್ಡ ಹಿಸ್ಟ್ರಿ ಇದೆ. ಇಡೀ ರಾಜ್ಯದಿದೆ, ನಮಗೆಲ್ಲ ಇಡೀ ದೇಶದಲ್ಲೂ ಕೂಡ ಇದೆ. ನಿಮ್ಮ ಅಸ್ಸಾಂ ಹೋದರೆ, ಕೇರಳ ಹೋದರೆ, ತಮಿಳ್ನಾಡು ಭಾಗ ಹೋದರೆ ನಿಮಗೆ ಭಾರಿ ದೊಡ್ಡ ಪ್ರಮಾಣದ ಆನೆ ಮತ್ತು ಮಾನವ ಸಂಘರ್ಷಗಳನ್ನ ನಾವು ನೋಡ್ತೀವಿ. ವಿಚಿತ್ರ ಅಂದರೆ ಕರ್ನಾಟಕ ರಾಜ್ಯದೊಳಗಡೆ ಬೇರೆ ಎಲ್ಲ ಕಡೆ ಆಗ್ತಕ್ಕಂಥ ಮಾನವ ಮತ್ತು ಆನೆಯ ಸಂಘರ್ಷ ಹಾಸನ ಜಿಲ್ಲೆಗೆ ಬಂದ ಕೂಡಲೇ ಇದೊಂದು ವಿಚಿತ್ರವಾದಂಥ ವಿಶಿಷ್ಟವಾದಂಥ ಏರಿಯಾ. ಮತ್ತು ಈ ಪ್ರಕರಣನ ಯಾರು ಹೇಳಿದರೆ ನಂಬಲ್ಲ, ಆದರೆ ನೋಡಿದವರು ತಿಳ್ಕೊಂಡು ಸುಮ್ಮನೆ ಮೌನವಾಗಿರ್ತಾರೆ. ನೋಡಿ, ಪಶ್ಚಿಮ ಘಟ್ಟದ ಪಕ್ಕದಲ್ಲಿ ನಾವು ಹಳ್ಳಿಗಳೇನು ಬರ್ತವೆ, ನಾನು ಬೇರೆ ದೂರಕ್ಕೆ ಹೋಗಲ್ಲ. ಸಕಲೇಶಪುರ ತಾಲೂಕನ್ನು ಉದಾಹರಣೆ ಕೊಡ್ತೀನಿ. ಅದನ್ನು ನೀವು ಮೂಡಿಗೆರೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಸೋಮವಾರಪೇಟೆ, ಮಡಿಕೇರಿ, ವಿರಾಜಪೇಟೆ, ಅದು ಮೂಡಿಗೆರೆ ಪಕ್ಕದಲ್ಲಿ ಬರ್ತಕ್ಕಂಥ ಕೊಪ್ಪ, ಶೃಂಗೇರಿ, ತೀರ್ಥಹಳ್ಳಿ ತನಕಲ್ಲೂ ಕೂಡ ನೀವು ಅನ್ಕೋಬೋದು. ಆದರೆ ನನ್ನ ಭಾಗ, ನನಗೆ ತುಂಬ ಚಿರಪರಿಚಿತವಾದ ಕಾಡುಗಳೇನಿದೆ, ಉದಾಹರಣೆಗೆ ನಮಗೆ ಆನೆಯ ಹೆಚ್ಚು ಸಂಪರ್ಕ ಓಡಾಟ ಇರ್ತಕ್ಕಂಥದ್ದು ಬಿಸ್ಲೆಯಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ ಪುಷ್ಪಗಿರಿ ಪಕ್ಕದಲ್ಲಿ ಬರುತ್ತೆ. ಬಿಸ್ಲೆ ಅರಣ್ಯ ತಮಗೆ ಗೊತ್ತಿರಲಿ, ಜಗತ್ತಿನ ಸರ್ವಶ್ರೇಷ್ಠ 18 ಕಾಡುಗಳಲ್ಲಿ ಅದು ಒಂದು. ಅದ್ರ ಪಕ್ಕದಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ವೈಸ್ ಹೇಳಬೇಕು ಅಂತಂದರೆ ನಿಮಗೆ ಒಣಗೂರು ಗ್ರಾಮ ಪಂಚಾಯತಿಯಿಂದ ಹಿಡಿದು ಈ ಕೊನೆ ದೇವಲಕೆರೆ ಪಂಚಾಯತಿ ಅಂದರೆ ಸುಮಾರು ಅದರ ಮಧ್ಯೆ 11 ಗ್ರಾಮ ಪಂಚಾಯತಿಗಳು ಬರ್ತವೆ. ಇವು ಕಾಡಂಚಿನಲ್ಲಿರ್ತಕ್ಕಂಥದ್ದು. ಹೆತ್ತೂರು ಇರ್ಬೋದು, ಹೊಳಲಲ್ಲಿ ಇರ್ಬೋದು,
ಹೆಗ್ಗದ್ದೆ ಇರ್ಬೋದು, ಪಕ್ಕದಲ್ಲಿ ಕ್ಯಾಮ್ನಳ್ಳಿ ಇರ್ಬೋದು, ಆನ್ಬಾಳ್ ಇರ್ಬೋದು, ದೇವಲ್ಕೆರೆ ಇರ್ಬೋದು, ಇವೆಲ್ಲವೂ ಕೂಡ ಕಾಡಂಚಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತ್ಗಳು. ನೋಡಿ, ಇಲ್ಲಿ ಹಳ್ಳಿಗಳಿದೆ, ಇಲ್ಲಿ ಹಳ್ಳಿಗಳೂ ಇದೆ. ಈ ಸಂಘರ್ಷದ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. 1975 ನಂತರ ನಿಮಗೆ ಮಾನವ ಮತ್ತು ಆನೆಯ ಸಂಘರ್ಷ ಜಾಸ್ತಿ ಆಗಿದೆ. ನಿಮಗೊಂದು ಸಣ್ಣ ಉದಾಹರಣೆ, 1975ರಿಂದ ನಾನು ಶಾಸಕನಾಗಿದ್ದು 2003-4 ಇಸ್ವಿನಲ್ಲಿ ನಾನು ಶಾಸಕ ಆದೆ. ಇಷ್ಟೂ ವರ್ಷಗಳಲ್ಲಿ 75ನ ನಿಮಗೆ ಹೆಚ್ಚು ಹೇಳ್ತೇನೆ. ಯಾಕೆ ಅಂದರೆ 75ನೇ ಇಸ್ವಿ ಗೊರೂರು ಡ್ಯಾಮನ್ನು ಕಟ್ಟಿ ಹಿನ್ನೀರು ಬಂದಂಥ ಸಂದರ್ಭ. ಅದು ಆದ ನಂತರ ತಿತಿಮತಿ ಮತ್ತು ಕೊಡಗಿನ ಭಾಗದಿಂದ ಆನೆಗಳು ಬರೋದು ಮತ್ತು ಆ ಹಿನ್ನೆಲೆ ಇರ್ತಕ್ಕಂಥ ಹೇಮಾವತಿಯ ಪಕ್ಕದಲ್ಲಿ ಬರ್ತಕ್ಕಂಥ ಏನು ಕೆಂಚಮ್ಮನಕೋಟೆ ಭಾಗ ಇದೆ, ಆ ಭಾಗದಲ್ಲಿ ಪಕ್ಕದಲ್ಲಿ ಅರಕಲಗೂಡಿನ ಕೆಲವು ಭಾಗ ಇದೆ, ದೊಡ್ಡ ಬೆಟ್ಟ ಇದೆ. ಅಲ್ಲಿ ಬಂದು ಅವು ಸಂಪರ್ಕ ಇಟ್ಕೊಂಡು ಅಲ್ಲಿ ಅವು ಸಂತಾನನ ಅಭಿವೃದ್ಧಿ ಮಾಡೋದಕ್ಕೆ ಶುರು ಮಾಡಿದ್ರು. ಕಾರಣ ಅಂದರೆ ನೀರು ಧಾರಾಳವಾಗಿದೆ, ಪಕ್ಕದಲ್ಲಿ 1,500 ಎಕರೆ ದೊಡ್ಡ ಬೆಟ್ಟ ಇದೆ. ಅಲ್ಲಿ ವಾಸ ಇಟ್ಕೊಂಡು ಅವು ಅಲ್ಲಿ ಸೇರ್ಕೊಳ್ಳೋಕೆ ಶುರು ಮಾಡಿದ್ರು. ನೋಡಿ, ಆನೆಯ ಸಂಘರ್ಷದ ಸಾವುಗಳು ಇದುವರೆಗೆ ಸುಮಾರು 82 ಇತ್ತು, ಈಗ 3 ಆಗಿದೆ. ಈ ತಿಂಗಳಲ್ಲಿ 85-86 ಆಗಿದೆ. ಈ 86 ಆನೆಗಳ ತುಳಿತಕ್ಕೊಳಗಾಗಿ ಸತ್ತಂಥ ರೈತರಲ್ಲಿ ಕೇವಲ 8 ಜನ ಮಾತ್ರ ಪಶ್ಚಿಮ ಘಟ್ಟದೊಳಗೆ ಸತ್ತಿದ್ದಾರೆ. ನಾನು ಹೇಳಿದ್ನಲ್ಲ, ಈ 9 ಗ್ರಾಮ ಪಂಚಾಯಿತಿಗಳು ಒಣಗೂರಿಂದ ಹಿಡಿದು ದೇವಲ್ಕೆರೆ ಪಂಚಾಯತಿವರೆಗೆ ಏನು ರೈತರು ಬೇಸಾಯ ಮಾಡ್ತಕ್ಕಂಥ ತೋಟಗಳಿದೆ, ಅವರ ಜಮೀನಿದೆ, ಅಲ್ಲಿ ಸಂಘರ್ಷ ಆಗ್ತಿರೋದು ಬರೀ 8. ಆದರೆ ಮಿಕ್ಕ 85ರಲ್ಲಿ 8 ಹೋದರೆ ಇನ್ನು 77 ಜನ ಸತ್ತಿರೋದೆಲ್ಲ ಕಾಡಿಲ್ದರೆ ಇರ್ತಕ್ಕಂಥ ಜಾಗದಲ್ಲಿ. ತಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಂದು ಆನೆ ಬದುಕಲಿಕ್ಕೆ ಸ್ವಚ್ಛಂದವಾಗಿ ಊಟ ಮಾಡ್ಕೊಂಡಿರೋಕ್ಕೆ 1500 ಎಕರೆ ಕಾಡು ಬೇಕು. 1500 ಎಕರೆ ಒಂದು ಆನೆಗೆ. ಇವತ್ತು ನೀವು ಸುಮ್ಮನೆ ಆಲೋಚನೆ ಮಾಡಿ, 80 ಆನೆಗಳು ಈ 200 ವಿಲೇಜ್ಗಳಲ್ಲಿದ್ದಾವೆ. ಎಲ್ಲಿದ್ದಾವೆ ಅವು ಇರೋದೆಲ್ಲ ಕೆಂಚಮ್ಮನಕೋಟೆ, ಅದರಿಂದ ಮುಂದಕ್ಕೆ ಬಂದರೆ ಬಾಳೆಪೇಟೆ ಭಾಗ, ಬೆಳಗೋಡು ಹೋಬಳಿ, ಬಂದರೆ ಅರಳ್ಳಿ, ಅಲ್ಲಿಂದ ಬಿಕ್ಕೋಡು ಮತ್ತು ಮೂಡಿಗೆರೆಯ ಸರಹದ್ದುವರೆಗೂ ಇವು ಸಂಚಾರ ಮಾಡ್ತವೆ. ಸುಮಾರು 250 ಹಳ್ಳಿಗಳಲ್ಲಿ. ನಿಮಗೆ ಹೇಳ್ತಕ್ಕಂಥ ಮಾತೇನೆಂದರೆ, ಈ 250 ವಿಲೇಜ್ಗಳು ಫಾರೆಸ್ಟ್ ಅಕ್ಷರಶಃ ಇಲ್ಲ. ಇಲ್ಲಿ ನೋ ಫಾರೆಸ್ಟ್. 80 ಆನೆಗೆ ನಿಮಗೆ ಬೇಕಾಗಿರೋದು 1,20,000 ಎಕರೆ ಕಾಡು ಬೇಕು. ಅದರಲ್ಲಿ ಕಾಡಿಲ್ಲ, ನಾಡೊಳಗೆ ಬಂದಿದ್ದಾವೆ. ಕಾಡಿನೊಳಗಿಂದ ಬಂದು ತೊಂದರೆ ಕೊಡೋಂಥ ಆನೆಗಳೇ ಬೇರೆ, ನಾಡೊಳಗೆ ಬಂದು ಕೂತಿರ್ತಕ್ಕಂಥ ಆನೆಗಳೇ ಬೇರೆ. ಆನೆಗಳ ಸಂಖ್ಯೆ ನಿಮಗೆ ಗೊತ್ತಿದೆ, 40-50% ಜಾಸ್ತಿ ಆಗಿಬಿಟ್ಟಿದೆ. ಎರಡನೇದು, ಆನೆಗಳ ಹ್ಯಾಬಿಟ್ ಚೇಂಜ್ ಆಗೋಗಿದೆ. ಆನೆಗಳು ಕಾಡಲ್ಲಿದ್ಕೊಂಡು ಬಿದಿರು ಸೊಪ್ಪು ಸದೆ ತಿಂದ್ಕೊಂಡು ಬದುಕ್ತಿದ್ದಂಥವಕ್ಕೆ ಅವು ದೊಡ್ಡ ಫಾರೆಸ್ಟ್ ಒಳಗಡೆ, ಉದಾಹರಣೆಗೆ ಬಿಸ್ಲೆ ಫಾರೆಸ್ಟ್ ಇರ್ಬೋದು, ಅದು ಕಬ್ಬನಾಲೆ ಇರ್ಬೋದು, ಮಣಿಬಿತ್ತಿ ಇರ್ಬೋದು, ಇದು ಥಿಕ್ಕೆಸ್ಟ್ ಫಾರೆಸ್ಟ್ ಒಳಗೆ ಅವಕ್ಕೆ ಸರಿಯಾದ ಒಳಗಡೆ ಫುಡ್ ಸಿಕ್ಕಲ್ಲ. ಅದಕ್ಕೆ ಈ ಸೋಲೋ ಫಾರೆಸ್ಟ್ ಇದೆಯಲ್ಲ, ಸಣ್ಣ ಕುರ್ಚುಲ್ಗಡೆ ಇರ್ತಕ್ಕಂಥ ಜಾಗ, ಒಂತೆಲ್ಲ ಅವಕ್ಕೆ ಆಹಾರ ಸಿಗುತ್ತೆ. ಅವೇನಾಗಿದ್ದಾವೆ ಈಗ, ಆಹಾರನ ಅಲ್ಲಿ ಸಿಗದೇ ಇರೋದು ಒಂದು. ಎರಡನೇದು, ಆಹಾರದ ಪದ್ಧತಿನ ಬದಲಾವಣೆ ಮಾಡಿದ್ದಾವೆ. ಅವು ಪ್ರೋಟೀನ್ ಫುಡ್ಗಳನ್ನು ತಿಂದು ಅಭ್ಯಾಸ ಆಗಿದೆ ಅವಕ್ಕೆ. ಅಂಥ ಅಭ್ಯಾಸ ಆದಂಥ ಆನೆಗಳು ಕಾಡನ್ನು ಬಿಟ್ಬಿಟ್ಟು ನಾಡಿಗೆ ಬಂದು ಕೂತ್ಬಿಟ್ಟಿದ್ದಾವೆ. ನಮ್ಮ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಇದು ಒಂದು ಚೂರು ಕೂಡ ಇವರಿಗೆ ಪರಿಜ್ಞಾನ ಇಲ್ಲ. ಇದ್ದಂಥ ಅಧಿಕಾರಿಗಳು ಮತ್ತು ನಮ್ಮ ವಿಶೇಷವಾಗಿ ಈ ಭಾಗದ ಶಾಸಕರುಗಳಿಗೆ ಒಂದು ಬದ್ಧತೆ ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ನನ್ನ ಸ್ನೇಹಿತರು ಆನೆ ವಿಚಾರಕ್ಕೆ ಕಳೆದ 30 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೇವೆ. ಕಾಲ್ನಡಿಗೆ ಮಾಡಿದ್ದೇವೆ, ಸಂಘರ್ಷ ಆಗಿದೆ, ಶಾಸನಸಭೆ ಒಳಗಡೆ ಗಲಾಟೆ ಮಾಡಿವೆ, ಎಲ್ಲಲ್ಲಿ ಕೂತಿದ್ದೇವೆ. ನಂತರ ನಾನು PCCF ಆಫೀಸಲ್ಲಿ ರಾತ್ರಿಯೆಲ್ಲ ಅಹೋರಾತ್ರಿ ಧರಣ ಮಾಡಿದ್ದೇನೆ. ಮಾಡಿ ಅವತ್ತಿಗೆ 3-4 ಆನೆಗಳನ್ನು ಹಿಡಿಸುವಂಥ ಕೆಲಸ ಮಾಡಿದ್ದೇವೆ. ಆದರೆ ನಮ್ಮಲ್ಲೇನು ಪದ್ಧತಿ ಇತ್ತು ಅಂದರೆ 10, 15, 20 ಆನೆ ಇರೋವು. ನಾವು ಅದನ್ನು ಟ್ರ್ಯಾಂಕ್ಲೈಸ್ ಮಾಡಿ ಹೊರಗಡೆ ತೊಗೊಂಡೋಗಿ ಬಿಡ್ತಾಯಿದ್ವಿ ಎಲ್ಲ ಆನೆಗಳನ್ನು. ಒಂದಷ್ಟು ತಿಂಗಳು ಆರಾಮಿರೋದು, ಮತ್ತು ಸಂಘರ್ಷ ಶುರುವಾಗೋದು. ಆದರೆ ಈಗ ಬಂದಿರೋಂಥ ಆನೆಗಳು
70-80 ಆನೆಗಳು ಬಂದಿರೋದು ಬಂದು ಮರಿ ಹಾಕಿ ಇಲ್ಲೇ ಬಂದು ಕೂತ್ಬಿಟ್ಟಿದ್ದಾವೆ. ಆನೆದೊಂದು ಹ್ಯಾಬಿಟ್ ಇದೆ, ನೀವು ತಿಳ್ಕೊಬೇಕು. ಆನೆ ಎಲ್ಲಿ ಹುಟ್ಟುತ್ತೆ ಅಲ್ಲಿ ತನ್ನ ಬ್ರೈನಲ್ಲಿ G3 ರೆಕಾರ್ಡ್ ಆಗುತ್ತೆ. ಸೈಂಟಿಫಿಕ್ ಆಗಿ ಇದು ತಿಳಿದಿರ್ತಕ್ಕಂಥ ವಿಚಾರ. ಒಂದು ಆನೆಗೆ ಹುಟ್ಟಿದ ಜಾಗ ತನ್ನ ಬ್ರೈನಲ್ಲಿ G3 ಆಗುತ್ತೆ, ಅದು ರೆಕಾರ್ಡ್ ಆಗುತ್ತೆ. ಆ ಜಾಗನ ಅದು ಎಲ್ಲಿ ಹೋಗಬೇಕು ಅನ್ನೋದು ಅದರಲ್ಲಿ ಮ್ಯಾಪ್ ಇರುತ್ತೆ. ಅದರಲ್ಲಿ ಆನೆ ನೀವು ಸೊಂಡಲನ್ನು ಮೇಲ್ ಮಾಡಿ ಸಿಗ್ನಲ್ ಮಾಡುತ್ತೆ. ಅದು ಮೈಕ್ರೋವ್ಯೂವ್ಸ್ ಅಂತ ಏನು ಹೇಳ್ತೀರಿ, ಅವು ಆನೆಗಳಿಗೆ ಈ ಶಕ್ತಿ ಇದೆ. ಎಲ್ಲಿ ಆಹಾರ ಇದೆ, ಎಲ್ಲಿ ನೀರಿದೆ, ಎಲ್ಲಿ ಅಪಾಯ ಇದೆ, ಇವೆಲ್ಲನೂ ಗ್ರಹಿಸಿ 20, 30, 40 ಕಿಲೋಮೀಟ್ರಲ್ಲಿರ್ತಕ್ಕಂಥ ಆನೆಗಳಿಗೆ ಸಂದೇಶನ ರವಾನೆ ಮಾಡ್ತವೆ. ಅವು ಮಳೆಗಾಲದಲ್ಲಿ ಒಟ್ಟಿಗೆ ಇರ್ತವೆ, ಬೇಸಿಗೆ ಆದ ಕೂಡಲೇ ಬೇರ್ಪಡ್ತವೆ, ಸಣ್ಣ ಸಣ್ಣ ಗುಂಪು ಮಾಡ್ಕೊಳ್ತವೆ. ತುಂಬ ಬುದ್ಧಿವಂತಾದಂಥ ಆನೆಗಳು. ಹಾಗಾಗಿ ಅವು ಹುಟ್ಟಿದ ಜಾಗ ನಮ್ಮ ಜಾಗ ಅಂತ ಕನ್ಸಿಡರ್ ಮಾಡ್ತವೆ. ಈಗ ಹಾಸನ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಸಮಸ್ಯೆ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ. ಆನೆ ಮಾನವ ಸಂಘರ್ಷಗಳಾಗ್ತದೆ, ತೋರಿಸ್ತಾರೆ. ಕೇರಳದಲ್ಲಿ ಆಗ್ತದೆ, ತೋರಿಸ್ತಾರೆ. ಕಾಡಂಚಲ್ಲಿ ಬರ್ತವೆ, ತೊಂದರೆ ಕೊಡ್ತವೆ, ವಾಪಸ್ ಹೋಗ್ತವೆ. ರೋಡ್ ಹತ್ರ ಕಾಡಲ್ಲಿ ಬರ್ತವೆ, ವಾಪಸ್ ಹೋಗ್ತವೆ. ಆದರೆ ಸಕಲೇಶ್ಪುರ ಮತ್ತು ಬೇಲೂರು ತಾಲೂಕು ಹಾಸನ ಜಿಲ್ಲೆ ಒಳಗಡೆ ವಿಶಿಷ್ಟವಾಗಿದೆ ಅಂದರೆ ಕಾಡಿಲ್ದಿರ್ತಕ್ಕಂಥ ಅನ್ಯಾಚುರಲ್ ಏರಿಯಾ, ಪ್ರಾಣಿಗಳೇ ಇಲ್ಲದೆ ಇರ್ತಕ್ಕಂಥ ಜಾಗ, ಕಾಡೇ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಅವು ಬಂದು ಕೂತ್ಬಿಟ್ಟಿದ್ದಾವೆ. ಈ ಸಮಸ್ಯೆಗೆ ಪರಿಹಾರ ಹೇಗೆ? ಇಲ್ಲಿ ಬಹುಮುಖ್ಯವಾದ ಸಮಸ್ಯೆಗಳನ್ನ ಹೇಳೋದಲ್ಲ, ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದು. ಕರ್ನಾಟಕ ರಾಜ್ಯದ ವಿಶೇಷವಾದಂಥ ಆನೆಯ ಸಮಸ್ಯೆ ಅಂತ ಪರಿಗಣಿಸಬೇಕು. ಈಗ ನಾನು ಕೇಳಿದೆ, ಪೇಪರಲ್ಲಿ ಓದಿದೆ, ಇದು ಶಿವಮೊಗ್ಗದ ಹತ್ರ ಒಂದು ಆನೆ ಧಾಮನ ಮಾಡ್ತೀವಿ ನಾವು ಅಲ್ಲಿ ಅಂತಕ್ಕಂಥ ಒಂದು ವರದಿ ನೋಡಿದೆ. ನನಗೆ ಸಮಸ್ಯೆ ಆಗ್ತಾ ಇರೋದು ಹಾಸನದಲ್ಲಿ ಬೇಕು. ನಾನು ಹಾಸನದಲ್ಲೇ ಒಂದೇ ಆಗಲ್ಲ, ಹಾಸನ ಜಿಲ್ಲೆಯಲ್ಲಿ 2 ಆನೆ ಧಾಮಗಳನ್ನು ಮಾಡಬೇಕು. ಪ್ರತಿ ಜಿಲ್ಲೆಗೆ ಒಂದೊಂದು ಆನೆ ಧಾಮ ಮಾಡಬೇಕು. ಎಲ್ಲಿ ವಿಪರೀತ ತೊಂದರೆ ಕೊಡ್ತಕ್ಕಂಥ ಜಾಗಗಳಿದೆ ಅಲ್ಲಿಗೆ 2 ಮಾಡಬೇಕು. 80 ಆನೆನ ಒಂದು ಆನೆ ಧಾಮದೊಳಗೆ ಇಡೋಕ್ಕಾಗಲ್ಲ, 30-40 ಒಳಗಡೆ ಇಡ್ಬೋದು. ಆನೆನ ಇಲ್ಲಿಂದ ಬೇರೆ ಕಡೆ ಹಾಕಿದರೆ ವಾಪಸ್ ಬರ್ತವೆ. ಕಾರಣ ತಾಯಿ ಆನೆ ಇಡೀ ಗುಂಪನ್ನು ನಿಯಂತ್ರಣ ಮಾಡುತ್ತೆ. ಆದರೆ ತಾಯಿನ ಬಿಟ್ಬಿಟ್ಟು ಮರಿನ ಬಿಟ್ಟು ಯಾವುದೋ ಒಂದು ಸಲಗನ್ನು ನೀವು ತೊಗೊಂಡೋದ್ರೆ ಮತ್ತೆ ವಾಪಸ್ಸು ಇಲ್ಲಿಗೆ ಬರ್ತವೆ. ಹಾಗಾಗಿ ಇಡೀ ಗುಂಪನ್ನು ಆನೆ ಧಾಮದೊಳಗೆ ಹಾಕಿ ಸರ್ಕಾರವೇ ಆನೆಯನ್ನು ಸಾಕಬೇಕಾಗತ್ತೆ. ಈಗ ಸರ್ಕಾರ ಭಾರಿ ನಿಧಾನಗತಿ ರೈಲ್ವೆ ಹಳಿ ಹಾಕೋದು. ರೈಲ್ವೆ ಹಳಿ ಸುಮಾರು 400 ಕಿಲೋಮೀಟ್ರಿಗೆ ಹಾಕಬೇಕು. ಅದು ಒಂದು ರೀತಿ ಪರಿಹಾರನೇ. ಆದರೆ ಸರ್ಕಾರದ ವೇಗ ಭಾರಿ ಕಮ್ಮಿ ಇದೆ. ಕೇಂದ್ರ ಸರ್ಕಾರ ಇದ್ರ ಕಡೆ ಕ್ಯಾರೆ ಅಂತ ಅಲ್ಲ, ಕೇವಲ ಸುಪ್ರೀಂ ಕೋರ್ಟನ್ನು ತೋರಿಸಿ ಕಾನೂನು ತೋರಿಸ್ಬಿಟ್ಟು ಕೂತ್ಕೊಳ್ತಾರೆ. ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಸ್ಪಷ್ಟವಾದಂಥ ತಿಳುವಳಿಕೆ ಇದ್ದರೂ ಕೂಡ ಅದನ್ನು ಮಾಡುವಂಥ ಮನಸ್ಸಿಲ್ಲ, ಇಚ್ಛಾಶಕ್ತಿ ಇಲ್ಲ. ಪಶ್ಚಿಮ ಘಟ್ಟದ ರಾಜಕಾರಣಿಗಳಲ್ಲಿ ಒಂದು ಬದ್ಧತೆ ಇಲ್ಲ. ಇದನ್ನು ತಗೊಂಡೋಗುವಂಥ ಶಕ್ತಿ ಇರ್ತಕ್ಕಂಥ ಅವರಿದ್ದಾರೆ. ಈಗ ದೇವೇಗೌಡರು ಅಂಥವರು ಶಕ್ತಿ ಇದೆ ಅವರಿಗೆ, ಕೇಂದ್ರ ಮತ್ತು ರಾಜ್ಯದಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂಥ ದಿಕ್ಕನ್ನು ತಗೊಂಡೋಗಿ ಹಣಕಾಸು ವ್ಯವಸ್ಥೆ ಮಾಡುವಂಥ ಅವಕಾಶಗಳಿದೆ. ಆದರೆ ಮನಸ್ಸಿಲ್ಲ. ನಾನು ಆಪಾದನೆ ಮಾಡ್ತಾಯಿಲ್ಲ, ಮನಸ್ಸಿಲ್ಲ. ಯಾವುದೋ ಒಂದು ಸಣ್ಣ ಸಮಸ್ಯೆ ಆದರೆ ಬಯಲುಸೀಮೆಯಲ್ಲಿ ಅಷ್ಟು ದೊಡ್ಡ ಹೋರಾಟ ನಡೆಸ್ತಾರೆ. ರಾಗಿಗೆ ತೊಂದರೆ ಆದರೆ, ಅಂಗಮಾರಿಗೆ ತೊಂದರೆ ಬಂದು, ಆಲೂಗಡ್ಡೆಗೆ ತೊಂದರೆ ಆದರೆ, ತೆಂಗಿನ ಮರಕ್ಕೆ ನುಸಿ ರೋಗ ಬಂದರೆ ಮಾಡ್ತಕ್ಕಂಥ ಹೋರಾಟ, ಅದಕ್ಕೆ ಹಾಕ್ತಕ್ಕಂಥ ಒತ್ತಡನ ಯಾಕೆ ಮಲೆನಾಡಿನ ಆನೆಗಳಿಗೆ ಹಾಕಲ್ಲ? ಮಲೆನಾಡು ಅಂದರೆ ಯಾಕೆ ಕೀಳೆರ್ಮೆ? ಎಲ್ಲ ನಿಮಗೆ ಮಲೆನಾಡು ಬೇಕು, ನೀರು ಬೇಕು ಅಂದರೆ ಮಲೆನಾಡಿಗೆ ಹೋಗ್ಬೇಕು, ಎಲ್ಲ ಥರದ ಅನುಕೂಲ ಬೇಕು ಅಂದರೆ ಮಲೆನಾಡಿಗೆ ಹೋಗ್ತೀರಿ. ನಿಮಗೆ ರೆಸ್ಟ್ ತೊಗೊಳಕ್ಕೆ ಮಲೆನಾಡಿಗೆ ಹೋಗ್ತೀರಿ, ಮತ್ತು ಜಮೀನು ಕೊಳ್ಳೋದಕ್ಕೆ ಮಲೆನಾಡಿಗೆ ಹೋಗ್ತೀರಿ. ಆದರೆ ಮಲೆನಾಡಿನ ಸಮಸ್ಯೆ ಬೇಡವಾ? ಮತ್ತು ಅರಿವೇ ಇಲ್ಲದವ್ರು ಹೇಳ್ತಾರೆ ಎಲ್ಲ ಕಾಡಲ್ಲಿ ಹೋಗ್ಬಿಟ್ಟು ಎಲ್ಲ ಅಕ್ವೈರ್ ಮಾಡಿಬಿಟ್ಟಿದ್ದಾರೆ ರೈತರು ಅಂತ. ಈ ಕಾಡು ಅಕ್ವೈರ್ ಮಾಡಿದರೆ 3 ಕಾಸಿನ ಪ್ರಯೋಜನ ಇಲ್ಲರಿ. ಹತ್ತಿಹಳ್ಳಿ ಹೊಂಗಡಳ್ಳ ಏರಿಯಾದಲ್ಲಿ 3,000 ಎಕರೆನ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಮುಂದೆ ಬಂದು 15 ವರ್ಷ ಆಯಿತು. ಸರ್ಕಾರ ಕೊಳ್ತಾ ಇಲ್ಲ. 3,000 ಎಕರೆ ರೈತರು ತೊಗೊಂಡ್ರೆ 15,000 ಎಕರೆ ಅರಣ್ಯ ಸರ್ಕಾರದ ಕೈ ಸಿಗುತ್ತೆ. ಅದನ್ನೇ ಆನೆ ಕಾರಿಡಾರ್ ಮಾಡಿ ಅಂತ ಹೇಳಿದ್ರು. ಸರ್ಕಾರ ನ್ಯಾಯ ಪೈಸೆ ದುಡ್ಡು ಕೊಡ್ತಾ ಇಲ್ಲ. ಯಾವ್ಯಾವ ಪಶ್ಚಿಮ ಘಟ್ಟದ ಹಳ್ಳಿಗಳಿದ್ದಾವೆ, ಬಡತನದಲ್ಲಿದ್ದಾವೆ, ಹಸಿವಿನಲ್ಲಿದ್ದಾವೆ, ಅವರೆಲ್ಲ ಹೊರಗೆ ಹೋಗಿ ಬೆಂಗಳೂರು ನಗರ ಸೇರ್ಕೊಂಡಿದ್ದಾರೆ ಅಲ್ಲಿ ಯುವಕರು. ಕಾರಣ ಅಲ್ಲಿ ಉತ್ಪಾದನೆ ಇಲ್ಲ. ಒಂದು ಅತಿ ಹೆಚ್ಚು ಮಳೆ, ಎರಡನೇದು ಪ್ರಾಣಿಗಳ ಕಾಟ. ಸೊ ನಾವು ಒತ್ತುವರಿ ಮಾಡಬೇಕಾದ ಜಾಗ ಎಲ್ಲ ಎಲ್ಲಿ ಅಂದರೆ ಅದು ಒಳ್ಳೆ ಕೃಷಿ ಮಾಡೋ ಜಾಗ. ಅದೇ ಈಗ ಆನೆಗಳು ಬಂದು ಕೂತಿರ್ತಕ್ಕಂಥ ಜಾಗ. ಅತ್ಯಲ್ಪ ಒತ್ತುವರಿಯಾಗಿದೆ ಜಾಸ್ತಿ. ನೀವು ನೋಡ್ಬೋದು ಅಂಕಿಅಂಶದ ದಾಖಲೆಗಳನ್ನು. ಹಾಗಾಗಿ
ಒಂದು ಅಂಶನ ಹೇಳ್ತೀನಿ, ನಿಮಗೆ ಮನಸ್ಸಿದೆಯಾ ಆನೆಧಾಮ ಮಾಡಿರಿ. ಎಷ್ಟು ಮಾಡಿ? ಪ್ರತಿ ಜಿಲ್ಲೆಗೆ ಒಂದು ಆನೆಧಾಮ ಮಾಡಿರಿ. ಮತ್ತು ಅದಕ್ಕೋಸ್ಕರ ಕನಿಷ್ಠ ಒಂದು 500-600 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಇಟ್ರಿ. ಭಾಗ್ಯಗಳು ಮಾಡಿ 58,000 ಕೋಟಿ ರೂಪಾಯಿಗಳನ್ನು ನೀವು ಜನಕಲ್ಯಾಣಕ್ಕೆ ಖರ್ಚು ಮಾಡ್ತೀರಾ. ಇದೂ ಜನಕಲ್ಯಾಣ. ಒಂದು ವರ್ಷಕ್ಕೆ ರಾಜ್ಯ ಸರ್ಕಾರ ಏನಾದ್ರು ಮನಸ್ಸು ಮಾಡಿ ಒಂದು 500 ಕೋಟಿ ದುಡ್ಡಿಟ್ಟರೆ ರೈಲ್ವೆ ಬ್ಯಾರಿಕೇಡು ಆಗುತ್ತೆ. ಒಂದು ಆನೆಧಾಮಕ್ಕೆಲ್ಲ ಬೇಕಾಗಿರೋದಲ್ಲ. ಒಂದು 100 ಕೋಟಿ ರೂಪಾಯಿ ಹಣ ಹಾಕಿದರೆ ಭಾರಿ ದೊಡ್ಡ ದುಡ್ಡು, ಭಾರಿ ದೊಡ್ಡ ದುಡ್ಡು. ಅಂಥವು 5 ಆನೆಧಾಮ ಮಾಡೋಕ್ಕೆ ಬೇಕಾಗಿರೋದು ನಿಮ್ಗೊಂದು 500 ಕೋಟಿ ಹಣ. ಯಾಕೆ ಮಾಡಲ್ಲ? ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಸುಮ್ಮನೆ ಏನೇನೋ ಮಾತಾಡ್ತಾರೆ, ಅವು ಯಾವೂ ಪ್ರಯೋಜನ ಇಲ್ಲ. ಈಗಿನ ಸ್ಥಿತಿ ಒಳಗಡೆ ರೈಲ್ವೆ ಬ್ಯಾರಿಕೇಡ್ ಒಂದು ಪರಿಣಾಮಕಾರಿ ಆಗುತ್ತೆ. ಅದರಿಂದ ಅನಾಹುತಗಳನ್ನೆಲ್ಲ ಯೋಚನೆ ಮಾಡಬೇಡಿ. ಫೆನ್ಸಿಂಗ್ಗಳು, ಸೋಲಾರ್ ಫೆನ್ಸಿಂಗ್ಗಳು ಇವ್ಯಾವೂ ಆಗ್ತಾಯಿಲ್ಲ. ರೈಲ್ವೆ ಬ್ಯಾರಿಕೇಡ್ ಮಾಡಿ. ಮತ್ತು ಸೋಲಾರ್ ಹ್ಯಾಂಗಿಂಗ್ ಫೆನ್ಸಿಂಗ್ ಇದೆ, ಅದು ಹ್ಯಾಂಗ್ ಆಗುತ್ತೆ. ಆಗ ಆನೆ ಅದನ್ನು ದಾಟಿ ಬರೋದಕ್ಕೆ ಕಷ್ಟ. ಇವೆರಡನ್ನು ಮಾಡಿದರೆ ಒಂದು ಆನೆಗಳನ್ನ ಕಾಟನ ತಡಿಬೋದು. ಎರಡನೇದು, ಆನೆಧಾಮ ಮಾಡಿ ಎಲ್ಲಿ ಅನ್ಯಾಚುರಲ್ ಆಗಿ ನಿಂತಿರ್ತಕ್ಕಂಥ ಜಾಗದಲ್ಲಿ ಇದ್ದಾವೆ, ರೈತರು ಮತ್ತು ಜನವಸತಿ ಜಾಗದಲ್ಲಿದ್ದಾವೆ, ಅವನ್ನ ಎತ್ತಿ ತೊಗೊಂಡೋಗೋದ್ರೊಳಗೆ ಹಾಕೋದು ಬಿಟ್ಟರೆ ಬೇರೆ ಯಾವ ಪರಿಹಾರವೂ ಇಲ್ಲ. ನೀವು ಸಾವಿಗೆ 15 ಲಕ್ಷ 20 ಲಕ್ಷ ಕೊಟ್ಟು 25 ಲಕ್ಷ ಕೊಡಿ, ಯಾರಿದ್ರೆ ಬೇಕು? ಇದೇ ಕಾರಣಕ್ಕೆ ನಾನು ಹೋರಾಟ ಮಾಡಿದಾಗ ರಾತ್ರಿ ಅಹೋರಾತ್ರಿ ಹೆಣದ ಎದುರುಗಡೆ ಕೂತ್ಕೊಂಡು 2 ವರ್ಷದ ಹಿಂದೆ ನಾವು ಚಳವಳಿ ಮಾಡಿದ್ವಿ ನಮ್ಮ ಹೆಬ್ಬನಹಳ್ಳಿನಲ್ಲಿ. ಮುಖ್ಯಮಂತ್ರಿಗಳು ರಾತ್ರಿ ಫೋನ್ ಮಾಡಿ ನಾವು ಹೇಳಿದ್ದಕ್ಕೆಲ್ಲ ಒಪ್ಕೊಂಡ್ರು. ಬೊಮ್ಮಾಯಿಯವರು, ಗೊತ್ತಿದೆ ನಿಮಗೆ, ರಾಜಕಾರಣಿಗಳು ಸಂದರ್ಭಕ್ಕೆ ಸುಳ್ಳು ಹೇಳಿ ಬಚಾವಾಗ್ತಾರೆ. ಸುಳ್ಳೇ ಹೇಳಿದರು. ಆ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಿದೆ, ನಮ್ಮ ಪ್ರಾಣ ರಕ್ಷಣೆಗೋಸ್ಕರ ನನ್ನನ್ನು ಕೊಲ್ಲೋದಕ್ಕೇನಾದ್ರು ಬಂದರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಬಂದೂಕದಲ್ಲಿ ನನ್ನ ಆತ್ಮರಕ್ಷಣೆಗೆ ನಾನು ಬಂದೂಕನ್ನು ಬಳಸ್ತೀನಿ ಅಂತ ಹೇಳಿದೆ. ಯಾರೋ ದೊಡ್ಡ ಮನುಷ್ಯರೊಬ್ಬರು ಡೆಲ್ಲಿಯಿಂದ ಕೂತು ಒಂದು ಆರ್ಡರ್ ಶೀಟ್ ಥರ, ಜಡ್ ಥರ ಆರ್ಡ್ರ್ ಮಾಡಿ ಡಿ ಸಿ ಕಳಿಸಿದರು. ಅಷ್ಟನ್ನು ಕೂಡ ಡಿ ಸಿ ಅವರು ಇಂಪ್ಲಿಮೆಂಟ್ ಮಾಡಿ ನನ್ನ ಗನ್ನನ್ನು ಸೀಜ್ ಮಾಡಿದರು. ಕೋರ್ಟ್ ಅದನ್ನ ಬಿಡುಗಡೆ ಮಾಡಿಕೊಡ್ತು. ಜಾರ್ಖಂಡ್ ಹೈಕೋರ್ಟ್ ಇವತ್ತು ಒಂದು ಆರ್ಡರ್ ಮಾಡಿದೆ. ಆ ಆರ್ಡರ್ ನಿಮಗೆ ವೆಬ್ಸೈಟಿಗೆ ಹೋದರೆ ಸಿಗ್ತದೆ ನಿಮಗೆ. ಏನು ಮಾಡಿದೆ? ತನ್ನ ಪ್ರಾಣ ರಕ್ಷಣೆಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದೊಳಗಡೆ ಸ್ಪಷ್ಟವಾಗಿ ಹೇಳಿದೆ, ನಿನ್ನ ಪ್ರಾಣ ರಕ್ಷಣೆಗೆ ನಿನಗೆ ಕೊಟ್ಟಿರ್ತಕ್ಕಂಥ ಆಯುಧ ಕೊಟ್ಟಿದ್ದಾಗಬಹುದು ಅಥವಾ ಇನ್ಯಾವುದೇ ಆಗ್ಬೋದು, ನೀವು ಬಳಸಿ ಎದುರಾಳಿಯನ್ನು ಕೊಂದರೂ ಕೂಡ ಅದು ಅಪರಾಧ ಅಲ್ಲ, ಕಾರಣ ನಿನ್ನ ರಕ್ಷಣೆ. ಹೈಕೋರ್ಟು ಕೂಡ ಅದನ್ನು ಮೊನ್ನೆ ಈಗ 6 ತಿಂಗಳಲ್ಲಿ ಅದನ್ನ ಜಡ್ಜ್ಮೆಂಟ್ ಮಾಡಿದೆ. ನಾನು ಕೊಲ್ಲುವ ರಾಜಕಾರಣ, ಕೊಲ್ಲುವ ವ್ಯವಸ್ಥೆಗೆ ನಾವಿಲ್ಲ, ಆದರೆ ಬದುಕಿಸುವಂಥ ವ್ಯವಸ್ಥೆಗೆ ನಾವಿದ್ದೀವಿ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ಆನೆಗಳನ್ನು ಅತ್ಯಂತ ಶೀಘ್ರವಾಗಿ ಧಾಮಗಳನ್ನು ಮಾಡಿ 100 ಕೋಟಿ ಈ ವರ್ಷ ಬಿಡುಗಡೆ ಮಾಡಿದರೆ ನಾನು ಹೇಳ್ತೇನೆ ಈ ಸರ್ಕಾರಕ್ಕೆ, ಎಲ್ಲ ಸರ್ಕಾರ ಹಾಗೆಯೇ ಕೂಡ ಇದಕ್ಕೂ ಕೂಡ ಮನಸ್ಸಿಲ್ಲ ಅಂತ. ಒಳ್ಳೆಯ ಅರಣ್ಯ ಮಂತ್ರಿ ಬಂದಿದ್ದಾರೆ, ಒಳ್ಳೆಯ ಅರಣ್ಯ ಮಂತ್ರಿ ಬಂದಿದ್ದಾರೆ. ನಾನು ಅವ್ರನ್ನ ಕಂಡು ಮಾತಾಡಿದ್ದೀನಿ, ಈಗಲೂ ಮಾತಾಡ್ತೇನೆ. ದಯಮಾಡಿ ಕನಿಷ್ಠ ಒಂದು 300 ಕೋಟಿ 400 ಕೋಟಿಯಷ್ಟು ಹಣನ ಬಜೆಟ್ನಲ್ಲಿ ಇಡ್ರಿ. ಒಂದು ಪ್ರಾಯೋಗಿಕವಾಗಿ ಸಕಲೇಶ್ಪುರ ಮತ್ತು ಆಲೂರು ಮಧ್ಯೆ ಅಥವಾ ಬೇಲೂರು ಮಧ್ಯೆ ಒಂದು ಆನೆಧಾಮನ ನೀವು ದಯಮಾಡಿ ಮಾಡಿ. ಕನಿಷ್ಠ ಎಲ್ಲೋ ನೀವು ಮಾಡ್ತೀವಿ ಅಂತ ಹೇಳಿದಿರಿ, ಈಗ ಅದನ್ನು ಇದರಲ್ಲೆಲ್ಲೋ ಶಿವಮೊಗ್ಗ ಜಿಲ್ಲೆಯಲ್ಲಿ ನನಗೆ ಅಲ್ಲಿ ಅವಶ್ಯಕತೆ ಇದೆ, ಇಲ್ಲೂ ಒಂದು ಮಾಡಿರಿ. ಅದರ ಪರಿಣಾಮ ನಿಮಗೆ ನೋಡಿ ಖಂಡಿತ ಈ ಭಾಗನ ರಕ್ಷಣೆ ಮಾಡ್ಬೋದು, ಆನೆನೂ ರಕ್ಷಣೆ ಮಾಡ್ಬೋದು. ಇದು ನನ್ನ ನಿಲುವು. ಹಾಗೆಯೇ ನಾನು ಪ್ರಥಮ ಬಾರಿಗೆ ವಿಶ್ವಪಥ ಟಿ ವಿ ಚಾನಲಿಗೆ ನಾನು ಬಂದಿದ್ದೇನೆ. ನನ್ನ ಗೆಳೆಯ ವೆಂಕಟೇಶ್ ಮೂರ್ತಿಯವರ ಬಳಗ ಇಂಥ ಒಂದು ಅದ್ಭುತವಾದಂಥ ಈ ಜಿಲ್ಲೆಗೆ ಅವಶ್ಯಕತೆ ಇರತಕ್ಕಂಥ ಒಂದು ಪ್ರಾಮಾಣಿಕದಿಂದ ಕೆಲಸ ಮಾಡ್ತಕ್ಕಂಥ ಒಂದು ಚಾನಲ್ ಅವಶ್ಯಕತೆ ಇತ್ತು. ಈ ವಿಶ್ವಪಥ ಟಿ ವಿ ಚಾನಲ್ಗೆ ನಾನು ಶುಭ ಕೋರ್ತೇನೆ. ನಾವು ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಜೊತೆ ಎಲ್ಲ ಸಹಕಾರವನ್ನು ಮಾಡ್ತೀವಿ. ಈ ಟಿ ವಿ ಚಾನಲ್ ಜನಸಾಮಾನ್ಯರ ಟಿ ವಿ ಆಗಿ ಎಲ್ಲ ಮನೆಗೂ ಸಹಾಯ ಮಾಡಲಿ ಅಂತ ನಾನು ಆಶೆಯನ್ನು ವ್ಯಕ್ತಪಡಿಸ್ತೇನೆ. ನಮಸ್ತೆ, ನಾನು ರಾಧಮ್ಮ ಜನಸ್ಪಂದನ ಹಾಲೂರು ಹೇಮಂತ್ ಕುಮಾರ್. ಈ ನಮ್ಮ ಜಿಲ್ಲೆಯಾದ ನಮ್ಮ ಹಾಸನ ತಾಲೂಕಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಅಂತಂದರೆ ಕಾಡಾನ ಸಮಸ್ಯೆ ಆಗಿದೆ. ನೋಡಿ, ಇವತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆ, ಹಿಂದೆ ನಿಲ್ಲಿಸ್ತೀನಿ, 1 ತಿಂಗಳಲ್ಲಿ ಇದಕ್ಕೆ ಪರಿಹಾರ ಕೊಡ್ತೀನಿ ಅನ್ನೋದಕ್ಕೆ ಯಾವುದಕ್ಕೂ ಕೂಡ ಗ್ಯಾರಂಟಿ ಇಲ್ಲ ಇಲ್ಲಿ. ಯಾಕಂದರೆ ಸಮಸ್ಯೆ ತುಂಬ ಬೆಳೆದು ನಿಂತಿದೆ. ಅದು ಬೆಳೆದು ನಿಲ್ಲೋದಕ್ಕೆ ಅನೇಕ ಕಾರಣಗಳಿದೆ. ನೋಡಿ, ಈಗ ಪ್ರಸ್ತುತ ಅರಣ್ಯ ಮಂತ್ರಿಗಳು ಜನಪ್ರತಿನಿಧಿಗಳಾದ ಅಲ್ಲಿನ ಶಾಸಕರಾದಂತಹ
ಶ್ರೀಯುತ ಎಚ್ ಕೆ ಸುರೇಶ್ ಅವರು ಮತ್ತು ಶ್ರೀಯುತ ಸಿಮೆಂಟ್ ಮಂಜು ಅವರು ಎಲ್ಲರೂ ಸೇರಿ ಅವ್ರ ಮುಂದೆ ಕೆಲವೊಂದು ಒಂದು ಏನು ಮುಂದೆ ಮಾಡ್ಬೋದು, ನಾವು ನಿರ್ಣಯಗಳನ್ನ ಕೈಗೊಳ್ಬೋದು ಅಂತ ಹೇಳಿದ್ದಾರೆ. ಭದ್ರಾ ಅಭಯಾರಣ್ಯದಲ್ಲಿ ಆನೆ ಧರ್ಮ ನಿರ್ಮಾಣ ಅಂತ ಮಾಡಿದ್ದಾರೆ. ಹಾಸನ, ಕೊಡಗು ಜಿಲ್ಲೆಗಳ ಆನೆ ಸಮಸ್ಯೆಗೆ ಶಾಶ್ವತ ಪರಿಹಾರ. ಈ 3 ಜಿಲ್ಲೆಗಳಿಗೂ ಕೂಡ, ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು, ಈ 3 ಜಿಲ್ಲೆಗಳು ಕೂಡ ಶಾಶ್ವತ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾವುದೇ ಸರ್ಕಾರ ಇರಲಿ, ರಾಜಕೀಯವನ್ನು ಪಕ್ಕಕ್ಕಿಟ್ಟು, ಯಾವುದೇ ಜನಪ್ರತಿನಿಧಿ ಇರಲಿ, ಯಾವುದೇ ಮಂತ್ರಿಗಳಿರಲಿ, ಈ ಥರ ಪತ್ರಿಕೆಗಳಲ್ಲಿ ಬಂದಿರೋದು ಇದು ಮೊದಲನೇ ಬಾರಿ ಏನಲ್ಲ, 100 ಬಾರಿನೂ ಅಲ್ಲ, 100ಕ್ಕಿಂತ ಹೆಚ್ಚು ಬಾರಿ ಬಂದಿದೆ. ಆದರೂ ಕೂಡ ಇದು ನಡೀತಾನೇ ಇದೆ. ದೇಶದ ಪ್ರಧಾನಿಯವರೇ ಇದ್ರ ಬಗ್ಗೆ, ಅವರ ಮಾಡಿರುವಂಥ ಸಾಧನೆ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ ಅಂತಂದರೆ ಇದು ಸೀರಿಯಸ್ ಇಶ್ಯೂ. ಇದು ನಾನು ಎಲ್ಲ ಸಮಸ್ತ ರೈತ ಬಂಧುಗಳು, ಸಂಘಟನೆಗಳು, ಪತ್ರಕರ್ತರು ಮತ್ತು ಕೈ ಜೋಡಿಸುವಂತಹ ಅಧಿಕಾರಿಗಳು, ಮತ್ತು ಜನಪ್ರತಿನಿಧಿಗಳು, ಶಾಸಕರು, ಗ್ರಾಮ ಪಂಚಾಯಿತಿ ಮೆಂಬರ್ಗಳು, ಪ್ರತಿಯೊಬ್ಬರು ಕೂಡ ಇಲ್ಲಿ ವಾದ ವಿವಾದಗಳನ್ನು ನಿಲ್ಲಿಸಿ ಪರಿಹಾರಕ್ಕಾಗಿ ಈಗ ನಾವು ಪ್ರೆಸೆಂಟಿಗೆ ಕೂತರೆ ಈಗೇನು ಮಾಡ್ಬೋದು ಅಂತಂದರೆ, ಈ ದಿಟ್ಟಿನಲ್ಲಿ ಹೋದರೆ ಒಂದು 2 ರಿಂದ 3 ವರ್ಷ ಹೊತ್ತಿಗೆ ನಮ್ಮ ಪ್ರದೇಶ ಭೌಗೋಳಿಕವಾಗಿ ಸ್ವಲ್ಪ ದೊಡ್ಡದಾಗಿದೆ. ಅಸ್ಸಾಂಗಿಂತನೂ ತುಂಬ ದೊಡ್ಡದಾಗಿದೆ ನಮ್ಮ ಜಿಲ್ಲೆ. ಯಾವುದು ನಮ್ಮ ಹಾಸನ, ಸಕಲೇಶ್ಪುರ ಮತ್ತು ಆಲೂರು ನಿಲ್ಲಿಸ್ಬೋದಾಗಿದೆ. ಇದಕ್ಕೆ ನಾವು ಮಹತ್ವ ಕೊಡಬೇಕು. ನಾನು ಅರಣ್ಯ ಮಂತ್ರಿಗಳ ಮುಂದೆ ಹೇಳಿದ್ದೀನಿ, ವೈಯಕ್ತಿಕವಾಗಿ ಈ ಪ್ರಾಜೆಕ್ಟ್ನ ಏನಾದರೂ ನೀವು ಮಾಡ್ತೀನಿ ಅಂದರೆ ನಾನು 10 ಲಕ್ಷ ರೂಪಾಯಿ ನನ್ನ ಸಂಸ್ಥೆಯಿಂದ ಕೊಡಲು ಸಿದ್ಧ. ಚೆಕ್ ಮುಖಾಂತರ ಕೊಡ್ತೀನಿ ಅಂತ ನಾನು ಅಲ್ಲೇ ಸ್ಟೇಜ್ ಮೇಲೆ ಲಿಖಿತ ರೂಪದಲ್ಲಿ ಅರಣ್ಯ ಮಂತ್ರಿಗೆ ಬರೆದು ಕೊಟ್ಟಿದ್ದೀನಿ ಅರ್ಜಿನಲ್ಲಿ. ಅರಣ್ಯ ಮಂತ್ರಿಗಳು 2 ಅಧಿಕಾರಿಗಳನ್ನ ಕಳಿಸ್ತೀನಿ ನೌಗಾವ್ಗೆ, ವೀಕ್ಷಣೆ ಮಾಡಿ ಬರಲಿ ಅಂತ ಹೇಳಿದ್ದಾರೆ. ನನಗೆ ಸ್ಟೇಜನ್ನು ಇಳಿದ ತಕ್ಷಣ ನನ್ನ ಹತ್ರ ಮಾತಾಡಿದ್ರು. ಅವ್ರಿಗೆ ಸ್ವಾಗತ ಮಾಡ್ತೀನಿ. ದಯವಿಟ್ಟು ಬೇಗ ಇಂಪ್ಲಿಮೆಂಟ್ ಆಗಬೇಕು. ಮತ್ತು ಈ ವಿಶೇಷ ಏನು ಸಮಸ್ಯೆ ಇದೆ ಇದಕ್ಕೆ ಸದಾಕಾಲ ಪ್ರೋತ್ಸಾಹಿಸಿ ವಿಶ್ವಪದ ಚಾನಲ್ಗೆ ಶುಭ ಕೋರ್ತಾ ಇದ್ದೀನಿ. ಇಂತಿ ನಿಮ್ಮ ಹೇಮಂತ್ ಕುಮಾರ್, ರಾಧಮ್ಮ ಜನಸ್ಪಂದನ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.